ನಮ್ಮ ಕರ್ನಾಟಕದಲ್ಲಿ ಈ ನದಿ ಇಲ್ಲ ಅಂದಿದ್ರೆ ಉತ್ತರ ಕರ್ನಾಟಕದ ಎಷ್ಟೋ ಜಿಲ್ಲೆಗಳು ಇನ್ನೂ ಬರಡು ಭೂಮಿಯಾಗಿರ್ತಿತ್ತು. ಇದು ಡೇ ಟು ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ನದಿ. ಇಂದಿನ ನದಿ ಉತ್ತರ ಕರ್ನಾಟಕದ ಜೀವ ನದಿ ಕೃಷ್ಣ. ಈ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮಗೊಂಡು ಬೆಳಗಾವಿ ಜಿಲ್ಲೆಯ ಮುಖಾಂತರ ಕರ್ನಾಟಕ ಸೇರಿ ಬಾಗಲಕೋಟೆ, ವಿಜಯಪುರ, ಯಾದಗಿರಿ ಹಾಗೂ ರಾಯಚೂರು ಮುಖಾಂತರ ತೆಲಂಗಾಣಕ್ಕೆ ಹರಿದು ಆಂಧ್ರ ಪ್ರದೇಶದಿಂದ ಬೇ ಆಫ್ ಬೆಂಗಾಲ್ಗೆ ಸೇರುತ್ತೆ. ಈ ನದಿಯ ಒಟ್ಟು ಉದ್ದ ಅಂದಾಜು 1400 ಕಿಲೋಮೀಟರ್. ಅದರಲ್ಲಿ ಮಹಾರಾಷ್ಟ್ರದಲ್ಲಿ 305 ಕಿಲೋಮೀಟರ್, ಕರ್ನಾಟಕದಲ್ಲಿ ಅತಿ ಹೆಚ್ಚು 483 ಕಿಲೋಮೀಟರ್, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಸೇರಿ 612 ಕಿಲೋಮೀಟರ್ ಹರಿಯುತ್ತೆ. ಕೃಷ್ಣಾ ನದಿಗೆ ಹಲವಾರು ಉಪನದಿಗಳಿವೆ. ಅದರಲ್ಲಿ ಪ್ರಮುಖವಾಗಿ ಕೊಯ್ನಾ, ಪಂಚಗಂಗಾ, ದೂದಗಂಗಾ, ಘಟಪ್ರಭಾ, ಮಲಪ್ರಭಾ, ಭೀಮಾ, ತುಂಗಭದ್ರಾ ಹಾಗೂ ಮೂಸಿ. ಈ ನದಿಗೆ ಹಲವಾರು ಡ್ಯಾಂಗಳನ್ನು ನಿರ್ಮಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಹಾಲಮಟ್ಟಿ ಡ್ಯಾಂ, ನಾರಾಯಣಪುರ ಡ್ಯಾಂ, ಜುಲಾರಾ ಡ್ಯಾಂ, ಶ್ರೀಶೈಲಂ ಡ್ಯಾಂ, ನಾಗಾರ್ಜುನ ಸಾಗರ ಡ್ಯಾಂ, ಪುಲಿಚಿಂತಲ ಡ್ಯಾಂ ಹಾಗೂ ಪ್ರಕಾಶಂ ಬ್ಯಾರೇಜ್. ಕೃಷ್ಣಾ ನದಿಯ ಉಪಯೋಗಗಳು ಯಾವುವು ಎಂದರೆ, ಉತ್ತರ ಕರ್ನಾಟಕ ಭಾರತದಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಶುಗರ್ ಪ್ರೊಡ್ಯೂಸರ್ ಆಗೋಕೆ ಈ ನದಿಯ ಕಾರಣ. ಅಷ್ಟೇ ಅಲ್ಲದೆ ಈ ನದಿಯ ನೀರಿನ ಸಹಾಯದಿಂದ ಸ್ಥಳೀಯ ರೈತರು ಹೆಚ್ಚಾಗಿ ಹತ್ತಿ, ಭತ್ತ, ಮೆಕ್ಕೆಜೋಳ ಹಾಗೂ ದಾಳಿಂಬೆಯಂತಹ ಬೆಳೆಗಳನ್ನು ಬೆಳೆಯುತ್ತಾರೆ. ಹಾಗೂ ಕರ್ನಾಟಕ ಸರ್ಕಾರದ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ನೀರಾವರಿ ಯೋಜನೆಗಳಲ್ಲಿ ಒಂದಾಗಿದ್ದು, ಈ ಯೋಜನೆಯಿಂದ ಬರಪೀಡಿತ ಪ್ರದೇಶಗಳಾಗಿದ್ದ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರನ್ನು ಕೃಷ್ಣಾ ನದಿ ನೀರಿನಿಂದ ಫಲವತ್ತಾದ ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತಿದೆ. ಅದಕ್ಕೆ ಈ ನದಿನ ಉತ್ತರ ಕರ್ನಾಟಕದ ಜೀವ ನದಿ ಅಂತಲೂ ಕರೀತಾರೆ. ಹಾಗೂ ಕೊನೆಯದಾಗಿ ಕೃಷ್ಣಾ ನದಿ ಕರ್ನಾಟಕದ ಅತ್ಯಂತ ಉದ್ದವಾದ ನದಿಯಾಗಿದೆ. ನೆಕ್ಸ್ಟ್ ಯಾವ ನದಿ ಮೇಲೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ. ಹಾಗೂ ನೀವೇನಾದ್ರೂ ಉತ್ತರ ಕರ್ನಾಟಕದವರಾಗಿದ್ರೆ ಈ ರೀಲ್ ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ ಹಾಗೂ ಹೆಚ್ಚಾಗಿ ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ಫಾಲೋ ಮಾಡಿ ಗೋ ಕನ್ನಡಿಗ.